श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो यवनो भृगुः शौनकोऽष्टादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ 2024ನೇ ಇಸ್ವಿ ಮುಗಿದು ಹೋಗ್ತಾ ಇದೆ. ಇನ್ನೇನು ಕೆಲವೇ ದಿವಸದಲ್ಲಿ 2025ನೇ ಇಸ್ವಿ ಜನವರಿ ಆರಂಭ ಆಗುತ್ತೆ. ಹಾಗಾಗಿ ನಮಗೆ ಯುಗಾದಿಂದ ಯುಗಾದಿಗೆ ನೂತನವಾದಂಥ ವರ್ಷ. ಆದರೂ ಕೂಡ ನಾವು ಆಂಗ್ಲ ಪದ್ಧತಿಯನ್ನು ಅನುಸಾರ ಮಾಡ್ತಾ ಇರುವಾಗ 1/1/25ರಿಂದ ಈ ಜನವರಿಯಿಂದ ಡಿಸೆಂಬರ್ವರೆಗೆ ಹೇಗಿದೆ ಈ ವರ್ಷ ಫಲ ಅಥವಾ ಈ ನೂತನವಾದಂತಹ 2025ನೇ ವರ್ಷದ ಫಲಗಳನ್ನು ನಾವು ಗಮನಿಸೋಣ. ನೋಡಿ, ಮೇಷರಾಶಿಯವರಿಗೆ ಹೇಗಿದೆ. ಯಾಕಂದರೆ ರಾಶಿಗಳಲ್ಲಿ ಪ್ರಥಮವಾದಂಥ ರಾಶಿ ಮೇಷರಾಶಿ. ಹಾಗಾಗಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ 1ನೇ ಪಾದ. ನಿಮಗೆ ಏನು ವಿಶೇಷವಾದಂಥ ಶುಭವಾದಂಥ ಫಲಗಳು ಅಥವಾ ಏನಾದರೂ ಇನ್ನೂ ಕೂಡ ಸಮಸ್ಯೆಗಳೇ ಆಗುತ್ತಾ, ಹೀಗೆಲ್ಲ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ಯಾಕಂದರೆ ಇದು ವರ್ಷಫಲ ಆದದ್ರಿಂದ ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನೇ ನಾವು ಜಾಸ್ತಿ ಗಮನಿಸ್ಕೊಂಡು ಈ ಫಲಗಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಆರಂಭದ ದಿವಸದಲ್ಲಿ ನಿಮಗೇನು ಕೂಡ ಸದ್ಯಕ್ಕೆ 7.5 ಶನಿ ಆರಂಭ ಹೇಳುವಂಥದ್ದಿಲ್ಲ. ಯಾಕಂದರೆ ಶನಿಯು ಸದ್ಯಕ್ಕೆ ಕುಂಭರಾಶಿಯಲ್ಲೇ ಇರ್ತಾನೆ. ಆದರೆ 29/3/2025 ಅಂದರೆ ಮಾರ್ಚ್ 29ನೇ ತಾರೀಕಿಗೆ ಶನಿಯು ಮೀನರಾಶಿಗೆ ಬರ್ತಾನೆ. ಮೀನರಾಶಿಗೆ ಬಂದ ತಕ್ಷಣವೇ ಒಂದು ಶನಿಯ ಪರಿವರ್ತನೆಯಿಂದ ಸ್ವಲ್ಪ ಆರಂಭದ ಒಂದು 7.5 ಶನಿಯು ಕೂಡ ನಿಮಗೆ ಆರಂಭವಾಗಲಿಕ್ಕಿದೆ. ಅದೊಂದು ಬಹಳ ಮುಖ್ಯವಾದಂಥದ್ದು. ಅನಂತರದಲ್ಲಿ ಗುರುವು ಕೂಡ ಸದ್ಯಕ್ಕೆ ಮೇವರೆಗೂ ಕೂಡ ಗುರು ವೃಷಭ ರಾಶಿಯಲ್ಲೇ ಇರ್ತಾನೆ. ಅನಂತರದಲ್ಲಿ ಅವನು ಮಿಥುನ ರಾಶಿಗೆ ಹೋಗ್ತಾನೆ. ಹಾಗಾಗಿ ಸದ್ಯಕ್ಕಿರುವಂತಹ ಗುರುಬಲ ಹೇಳುವಂಥ ತೃತೀಯ ಸ್ಥಾನಕ್ಕೆ ಹೋದಾಗ ಸ್ವಲ್ಪ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗಬಹುದು. ಇನ್ನು ರಾಹುವು ಕೂಡ ನೋಡಿ, ಸದ್ಯಕ್ಕೆ ರಾಹು ಕೇತು ಎರಡೂ ಗ್ರಹಗಳು ಕೂಡ ಸದ್ಯದ ಆರಂಭದ ದಿವಸದಲ್ಲಿ ನಿಮಗೆ 12ನೇ ರಾಶಿಯಲ್ಲಿರುವಂತಹ ರಾಹು 11ನೇ ರಾಶಿಗೆ ಬರ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ 18/5/2025 ಅವನು ಕುಂಭರಾಶಿಗೆ ಬರ್ತಾನೆ. ಹಾಗಾಗಿ ಈ ರಾಹು, ಕೇತು, ಶನಿ ಮತ್ತು ಗುರುವಿನ ವಿಶೇಷವಾದಂಥ ಫಲಗಳಿಂದ ನಾವು ಈ ವರ್ಷದಲ್ಲಿ ಏನಾದರೂ ಶುಭವಾಗುತ್ತಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಏನಾಗುತ್ತೆ ಅಂತಂದರೆ, ಎಷ್ಟೋ ಸಲ ನಾವು ಕಷ್ಟಪಟ್ಟು ಪ್ರಯತ್ನ ಮಾಡ್ತಾ ಇರ್ತೇವೆ. ಆ ಪ್ರಯತ್ನಗಳು ಹೆಚ್ಚಿನದಾಗಿ ನಮಗೆ ಸಫಲವಾಗುವುದಿಲ್ಲ. ಚಿಂತೆ, ಟೆನ್ಷನ್ನು, ಒತ್ತಡಗಳೆಲ್ಲ ಹೋಗಿಬಿಡುತ್ತೆ. ಆದರೆ ಈ ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳು ಅಷ್ಟಷ್ಟಾಗಿ ಒಂದು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಕೊಳ್ಳಿಗೆ ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಫಸ್ಟು ಪ್ರಧಾನವಾಗಿ ಶನಿಯಿಂದ ಏನು ವಿಶೇಷವಾದಂಥ ಫಲ ಎಂಬುದನ್ನು ಗಮನಿಸೋಣ. ಯಾಕಂದರೆ ಶನೈಶ್ಚರನು ಈ ರಾಶಿಗೆ 1ನೇದಾಗಿ 10ನೇ ಮನೆ ರಾಶಿಯವನು 11ನೇ ಮನೆ ಅಧಿಪತಿಯಾದಂತಹ ಶನೈಶ್ಚರನಾಗ್ತಾನೆ. ಹಾಗಾಗಿ ಅವನ ಆರಂಭದ ಒಂದು ಮಾರ್ಚ್ ವರ್ಗಗಳಿಗೆ ಹೇಗಿರುತ್ತೆ, ಮಾರ್ಚ್ ಅನಂತರದಲ್ಲಿ ಹೇಗಿರುತ್ತೆ ಎಂಬಂತಹ ಆ ಶನೈಶ್ಚರನ ಫಲಗಳನ್ನು ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಆರಂಭದ ದಿವಸದಲ್ಲಿ ಮಾರ್ಚ್ವರೆಗೂ ಕೂಡ ನಿಮಗೆ ಅಂತಹ ತೀವ್ರವಾದಂತಹ ಶನೈಶ್ಚರನ ತೊಂದರೆಗಳೇನೂ ಕೂಡ ಕಾಣಿಸೋದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಎಂದಿನಂಥ ವಹಿವಾಟುಗಳು ಜಾಸ್ತಿ ಆಗ್ತಾ ಅನುಕೂಲ ಆಗುತ್ತಾ, ಮತ್ತು ನಿಮ್ಮ ಜೀವನದಲ್ಲಿ ಹೆಚ್ಚಿನದಾದಂತಹ ಅಭಿವೃದ್ಧಿ ಕಡೆಗೆ ನೀವು ಹೋಗ್ತಾ ಇರ್ತೀರಿ. ಯಾಕಂದರೆ ಏನಿದೆಯೋ ಅದು ಹಾಗೆ ಮುಂದೆ ಕಂಟಿನ್ಯೂ ಆಗುತ್ತೆ. ಆದರೆ 29/3/2025ರಿಂದ ನಿಮಗೇನಾಗುತ್ತೆ, ಸ್ವಲ್ಪ 7.5 ಶನಿ ಆರಂಭವಾಗ್ತದೆ. ಆವಾಗ ಒಂದು ಸ್ವಲ್ಪ ಎಲ್ಲ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ. ಮತ್ತು ಸಾಮಾನ್ಯವಾಗಿ ಒಂದು 30 ವರ್ಷಕ್ಕೆ ಒಂದೊಂದು ರಾಶಿಗೆ ಶನೇಶ್ವರ ಬರ್ತಾನೆ. ಒಂದು ರಾಶಿಯಲ್ಲಿ ಸಾಮಾನ್ಯವಾಗಿ ಒಂದು 2.5 ವರ್ಷಗಳ ಕಾಲ ಅವನ ಸಂಚಾರ ಇರುತ್ತೆ. ಹಾಗೆ ನಿಮಗೆ ಆರಂಭದಲ್ಲಿ ಶನೇಶ್ವರನ ಒಂದು ಕೃಪೆ, ಶನೇಶ್ವರ ಅನುಗ್ರಹ ಜಾತಕದಲ್ಲೂ ಕೂಡ ಬಹಳ ವಿಶೇಷವಾದಂತಹ ಫಲಗಳಿದ್ದರೆ ನೀವು ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಕೊಡಬಹುದು. ಅವನು ಸದಾಕಾಲ ದುಷ್ಫಲಗಳನ್ನೇ ಕೊಡ್ತಾನೆ ಅಥವಾ ಕಷ್ಟಗಳನ್ನೇ ಕೊಡ್ತಾನೆ ಹೇಳುವಂಥ ಅರ್ಥ ಅಲ್ಲ. ಸ್ವಾಭಾವಿಕವಾಗಿ ಗೋಚಾರದಲ್ಲಿ 7.5 ಶನಿ ಬಂದ ತಕ್ಷಣವೇ ಸ್ವಲ್ಪ ಏಳು ಬೀಳು ಆಗುವಂಥದ್ದು, ಚಿಂತೆ ಆಗುವಂಥದ್ದು, ಟೆನ್ಷನ್ ಆಗುವಂಥದ್ದು ಆಗ್ತದೆ. ಆ 7.5 ವರ್ಷವನ್ನು ನಾವು ಹೋಲಿಸ್ತಾ ಹೋದರೆ ಒಂದು 2.5 ವರ್ಷ ಈ ಥರ ಯೋಚನೆ ಮಾಡ್ತಾ ಹೋದರೆ ಒಂದು 2.5 ವರ್ಷ ಆರಂಭದಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆದರೆ ಕೊನೆಗೆ ಶನೈಶ್ವರನ್ನು ಬಿಡುವಾಗ ಬಹಳ ಒಳ್ಳೆಯದನ್ನು ಕೂಡ ಮಾಡಿ ಹೋಗ್ತಾನೆ. ಈ ನಿರೀಕ್ಷಣೆಗಳನ್ನು ಕೂಡ ನೀವು ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ, ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಶನೈಶ್ಚರನು ಏನಾದರೂ ಕೂಡ ತುಲಾರಾಶಿಯಲ್ಲಿ ಉಚ್ಚವಾಗಿದ್ದರೆ ಅಥವಾ ಅವನು ದ್ರೇಕ್ಕಾಣದಲ್ಲಿ ಬಹಳ ಉತ್ತಮವಾದಂಥ ದ್ರೇಕ್ಕಾಣವನ್ನು ಪಡ್ಕೊಂಡಿದ್ದರೆ
ಅಥವಾ ಜಾತಕದಲ್ಲಿ ಬಹಳ ಉತ್ತಮವಾದಂಥ ಯೋಗಕಾರಕನಾಗಿದ್ದರೆ ಅವನು ಹೆಚ್ಚಿನದಾದಂಥ ಶುಭ ಫಲಗಳನ್ನು ಕೂಡ ಕೊಡಲಿಕ್ಕೆ ಸಾಧ್ಯತೆಗಳಿದೆ. ನಾವು ಅದನ್ನೆಲ್ಲ ಹೆಚ್ಚಿನದಾಗಿ ಗಮನಿಸೋದಿಲ್ಲ, ಯಾಕಂದರೆ ಜಾತಕವನ್ನು ನೋಡುವಾಗ ಅಂತಹ ಫಲಗಳನ್ನು ನೋಡ್ತೇವೆ. ಆದರೆ ಗೋಚಾರಗಳನ್ನು ನೋಡುವಾಗ ಗೋಚಾರದಲ್ಲಿ ಆ ಶನೈಶ್ಚರನ ಗೋಚಾರವನ್ನಷ್ಟೇ ಗಮನಿಸ್ತೇವೆ ನಾವು. ಹಾಗಾಗಿ 12ನೇ ರಾಶಿಯಲ್ಲಿ ಮಾರ್ಚ್ ನಂತರದಲ್ಲಿ ಬರುವಂತಹ ಶನೈಶ್ಚರನಿಂದ ಏನೇನು ನಾವು ಫಸ್ಟ್ ಜಾಗೃತೆ ವಹಿಸ್ಕೊಳ್ಬೇಕು ಎಂಬುದನ್ನು ನೋಡೋಣ. ಯಾಕಂದರೆ ಶನೈಶ್ಚರನು ಆಯುಷ್ಯಕಾರಕನೂ ಹೌದು, ಮತ್ತು ಯೋಗಕಾರಕನೂ ಹೌದು. ಅದರ ಜೊತೆಯಲ್ಲಿ ಒಂದು ಹಂತಕ್ಕೆ ದುಃಖಂ ದಿನೇಶಾತ್ಮಜಃ ಎಂಬುದಾಗಿ ಹೇಳ್ತಾರೆ. ದುಃಖವನ್ನು ಕೂಡ ಉಂಟು ಮಾಡುವಂತಹ ಶನೈಶ್ಚರನು. ಹಾಗಾಗಿ ನೀವೇನಾಗತ್ತೋ ಕಷ್ಟಗಳು ನಷ್ಟಗಳು ಬರ್ತಾ ಇರಲಿ ಅಥವಾ ಬರುತ್ತದೆ ಅಂತ ಇಟ್ಕೊಂಡು ನಾವು ಧೈರ್ಯವಾಗಿ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಮಾಣಿಕವಾದಂಥ ಮನುಷ್ಯನ ಪ್ರಯತ್ನಗಳನ್ನು ಮಾಡಬೇಕು. ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ, ಆ ಭಗವಂತ ನನಗೆ ಒಳ್ಳೇದು ಮಾಡ್ತಾನೆ ಹೇಳುವಂತಹ ಆ ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ಮುಂದೆ ಹೋಗುವಂತಹ ಪ್ರಯತ್ನಗಳನ್ನೇ ಮಾಡಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ಎರಡನೇದಾಗಿ ಸ್ವಲ್ಪ ಕಷ್ಟ ನಷ್ಟಗಳೆಲ್ಲ ಬರುತ್ತೆ, ಆದರೂ ಕೂಡ ನಮ್ಮದಾದಂತಹ ಧರ್ಮದ ದಾರಿಯಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ಶನೈಶ್ಚರನು ನಮಗಾದಷ್ಟು ಪರೀಕ್ಷೆಯನ್ನು ಕೂಡ ಮಾಡ್ತಾನೆ. ಇವರು ಎಷ್ಟರ ಮಟ್ಟಿಗೆ ನನಗೆ ಒಳ್ಳೆಯದನ್ನು ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಸರಿಯಾಗಿ ನಡ್ಕೊಳ್ತಾರೆ. ಹಾಗಾಗಿ ನಾವು ಆದಷ್ಟು ನಮಗೆ ತಿಳುವಳಿಕೆ ಇರುವ ಹಾಗೆ ಸರಿಯಾದಂಥ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ನಾವು ಶಾರ್ಟ್ ಕಟ್ ಮಾಡಿಬಿಡ್ತೇವೆ, ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ನಿಧಾನವಾದರೂ ಕೂಡ ನಾವು ನಮ್ಮ ಕೈಯಲ್ಲಿ ಕಷ್ಟ ಅಂತ ಅನುಭವಿಸ್ತಾ ಇದ್ದರೂ ಕೂಡ ಸರಿಯಾದಂತಹ ಒಂದು ದಾರಿ ಮಾರ್ಗದಲ್ಲಿ ಹೋಗುವಂಥ ಪ್ರಯತ್ನಗಳನ್ನು ಮಾಡಬೇಕು. ಹಾಗೆ ಅನಂತರ ಶನೈಶ್ವರನು ನೋಡಿ, ಅವನನ್ನು ನಾವು ಭಕ್ತಿ ಭಾವನೆಯಿಂದ ಆರಾಧನೆ ಮಾಡಿದ್ರೆ ಆ ಶನೈಶ್ವರನು ಅನುಗ್ರಹ ಮಾಡ್ತಾನೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ದುಃಖ ಬಂದ ತಕ್ಷಣವೇ ನಾವು ಅಷ್ಟೊಂದೇ ಚಿಂತೆ ಮಾಡಿಕೊಳ್ಳುವಂಥದ್ದಲ್ಲ, ಮುಂದೆ ಯಾವುದೋ ಒಂದು ಒಳ್ಳೆಯದಾದಂತಹ ಫಲಗಳ ಕಡೆಗೂ ಕೂಡ ಕರ್ಕೊಂಡು ಹೋಗುತ್ತೆ. ನೋಡಿ, ಯಾವುದೋ ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡಿರ್ತೇವೆ, ಆದರೆ ಆ ಬಿಸ್ನೆಸ್ಸು ಆರಂಭದ ದಿವಸ ನಷ್ಟವಾಗ್ತದೆ, ಸ್ವಲ್ಪ ಸಾಲ ಆಗುವ ಹಾಗಾಗುತ್ತೆ, ಬಿಸ್ನೆಸ್ಸನ್ನು ಮುಚ್ಚೇ ಬಿಡಬೇಕು ಹೇಳುವಂಥ ಮನಸ್ಥಿತಿಯು ಕೂಡ ಬರುತ್ತೆ. ಆದರೆ ಅದನ್ನು ಸರಿಯಾಗಿ ಅರಿತುಕೊಂಡು ಸರಿಯಾಗಿ ನೀವು ಕರೆಕ್ಟಾಗಿ ತಿಳುವಳಿಕೆಯಿಂದ ಮಾಡಿದರೆ ಖಂಡಿತವಾಗೂ ನಿಮ್ಮ ಜೀವನದುದ್ದಕ್ಕೂ ಕೂಡ ಬಿಸ್ನೆಸ್ಸು ಬಹಳ ಒಳ್ಳೆಯದನ್ನು ಕೂಡ ಮಾಡ್ತದೆ ಅಲ್ವ. ಹಾಗಾಗಿ 7.5 ಶನಿ ಬಂದ ತಕ್ಷಣವೇ ನಾವು ಹೆದರ್ಕೊಂಡು ಚಿಂತೆ ಮಾಡ್ತಾ ಕೂತ್ಕೊಳ್ಳುವಂಥದ್ದಲ್ಲ. ಆದಷ್ಟು ನಮ್ಮ ಧರ್ಮ ಮಾರ್ಗದಲ್ಲಿ ಪ್ರಾಮಾಣಿಕವಾದಂಥ ವ್ಯವಸ್ಥೆಯಲ್ಲಿ ಮತ್ತು ಎಷ್ಟಾಗುತ್ತೋ ಅಷ್ಟು ಎಲ್ಲವನ್ನು ಕೂಡ ಕೃಷ್ಣಾರ್ಪಣ ಬುದ್ಧಿಯಿಂದ ಭಗವಂತನ ಮೇಲೆ ಭಾರ ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋಗಬೇಕು. ನಮ್ಮ ಕರ್ತವ್ಯದಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷಗಳು ಕೂಡ ಆಗಬಾರದು. ಎಷ್ಟೋ ಸಲ ನಾವು ಮನುಷ್ಯ ಪ್ರಯತ್ನವನ್ನು ಮಾಡ್ತೇವೆ, ಪ್ರಯತ್ನ ಮಾಡಿದ ತಕ್ಷಣವೇ ಫಲ ಬರುವುದಿಲ್ಲ. ಆವಾಗ ನಾವೇನು ಅಂದ್ಕೊಳ್ತೇವೆ, ಇದೇನು ಆಗುವುದಿಲ್ಲ ಅಂತ ಅಂದ್ಕೊಳ್ತೇವೆ. ಖಂಡಿತವಾಗೂ ಹಾಗೆ ಮಾಡಬಾರದು. ಶನೈಶ್ವರ ನಿಧಾನವಾಗಿ ಫಲವನ್ನು ಕೊಡ್ತಾನೆ, ಇದನ್ನು ನಾವು ಸದಾಕಾಲ ಗಮನಿಸ್ಕೊಂಡಿರಬೇಕು. ಮತ್ತು ಯಾವಾಗೂ ನಾವು ಧರ್ಮದಲ್ಲಿ ಪ್ರಾಮಾಣಿಕವಾದಂಥ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಶನೈಶ್ವರನ ಆಶೀರ್ವಾದ ಅನುಗ್ರಹ ಮಾಡ್ತಾನೆ. ಯಾಕಂದರೆ ಎಷ್ಟೋ ಸಲ ನಾವು ತಪ್ಪು ಮಾಡಿದಾಗ ಮಾತ್ರ ನಮಗೆ ಶಿಕ್ಷೆಯನ್ನು ಭಗವಂತ ಕೊಡ್ತಾನೆ. ನಾವು ತಪ್ಪು ಮಾಡಿಲ್ಲ, ಸರಿಯಾದಂಥ ದಾರಿಯಲ್ಲಿದ್ದೇವೆ ಅಂತಂದರೆ ಇವತ್ತನ ನಾಳೆಗೆ ಖಂಡಿತವಾಗೂ ಒಳ್ಳೆಯದಾಗತ್ತೆ ಹೇಳುವಂತಹ ಆ ಮನೋಭಾವನೆಯಿಂದ ನಾವು ಪುನಃ ಪುನಃ ಪ್ರಯತ್ನ ಮಾಡ್ತಾನೆ ಹೋಗಬೇಕು. ಹಾಗಾಗಿ ನೀವೇನಾದರೂ ಕೂಡ ವಾಹನದ ಕೆಲಸ ಇರಬಹುದು, ಅಥವಾ ಭೂಮಿಯ ವ್ಯಾಪಾರ ವ್ಯವಹಾರ ಇರಬಹುದು, ಅಥವಾ ಇನ್ನೇನಾದರೂ ಕೂಡ ಹಣಕಾಸನ್ನು ಯಾರಿಗಾರು ಕೊಡುವಂಥದ್ದು ತೆಗೆದುಕೊಳ್ಳುವಂತಹ ಪ್ರಯತ್ನಗಳಿರಬಹುದು, ಅನಂತಹ ವೃತ್ತಿ ಜೀವನದಲ್ಲಿರಬಹುದು. ಇದೆಲ್ಲ ನೀವು ಆದಷ್ಟು ಮಾರ್ಚ್ ಒಳಗಡೆಗೆ ಒಂದು ತೀರ್ಮಾನ ತೆಗೆದುಕೊಂಡು ಈ ಒಂದು ವರ್ಷ ಪ್ರಯತ್ನ ಮಾಡುವಂಥದ್ದನ್ನು ಮಾಡಿ. ಅದರಿಂದ ಬಹಳ ಸುಲಭವಾದಂತಹ ಕೆಲಸಗಳು ಕೂಡ ಆಗುತ್ತೆ. ಅನಂತರ ಏನಾದರೂ ದುಷ್ಪರಿಣಾಮ ಆಗುವಂತಹ ಒಂದು ಪರಿಸ್ಥಿತಿ ಇದ್ದರೆ ಆ ಶನೈಶ್ವರನು ತಡೆ ಹಿಡಿತಾನೆ. ಹಾಗಾಗಿ ಮಾರ್ಚ್ ಒಳಗಡೆಗೆ ಆದಷ್ಟು ಪ್ರಯತ್ನವನ್ನು ಕೂಡ ನೀವು ಮಾಡುವಂತಹದ್ದನ್ನು ಕೂಡ ಮಾಡಿ. ಅನಂತರದಲ್ಲಿ ಸ್ವಲ್ಪ 7.5 ಶನಿ ಬಂದಾಗ ಚಿಂತೆಯ ದುಃಖಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಆ ಶನೈಶ್ವರನು ಶುಭವನ್ನು ಉಂಟು ಮಾಡಲಿ ಅಂಥೇಳಿ ಆ ಭಗವಂತನಲ್ಲೇ ಭಕ್ತಿಯಿಂದ ನಾವು ಪ್ರಾರ್ಥನೆ ಸ್ಮರಣೆ ಮಾಡಿಕೊಳ್ಳೋಣ. ಹಾಗೆ ಅನಂತರದಲ್ಲಿ ನಾವು ಗಮನಿಸುವಂತಹದ್ದು ನೋಡಿ, 25ನೇ ಇಸ್ವಿಯಲ್ಲಿ ಬಹಳ ಮುಖ್ಯವಾಗಿ ಗುರುವಿನಿಂದ ಚಿಂತನೆ ಮಾಡಬೇಕು. ಒಳಗಡೆಗೆ ನಿಮ್ಗೆ ಬಹಳ ಗುರುವಿನ ಬಲ ಇದೆ. ಯಾಕಂದರೆ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಎಲ್ಲ ಗುರುವಿನ ಆಶೀರ್ವಾದ ಅನುಗ್ರಹವಾಗ್ತಾ ಇದೆ. ಅನಂತರ ತೃತೀಯ ಸ್ಥಾನಕ್ಕೆ ಹೋಗ್ತಾನೆ. ತೃತೀಯ ಸ್ಥಾನಕ್ಕೆ ಗುರುವಿನ ಪರಿವರ್ತನೆ ಹೇಳುವಂಥದ್ದು ಅಲ್ಪ ಗುರುಬಲ ಕೊಡುತ್ತೆ ಹೇಳುವಂಥದ್ದು. ಹಾಗಾಗಿ ನೋಡೋಣ, ನಮ್ಗೆ 5ನೇ ತಿಂಗಳು ಒಳಗಡೆಗೆ ಏನೇನು ಆ ಶುಭ ಫಲಗಳನ್ನು ಗುರು ನೀಡಲಿಕ್ಕಿದ್ದಾನೆ ಎಂಬುದನ್ನು ಗಮನಿಸೋಣ. 1ನೇದಾಗಿ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಬಹಳ ಹೆಚ್ಚಿನದಾದಂಥ ಒಳ್ಳೆಯ ಫಲಗಳನ್ನು ಗುರು ಕೊಡ್ತಾನೆ. ನೋಡಿ, ಕುಟುಂಬದಲ್ಲಿ ಏನಾದರೂ ಕಲಹ ಚಿಂತೆ ಆದರೆ ಅದೆಲ್ಲ ಸರಿ ಹೋಗುವಂಥ ಪ್ರಯತ್ನಗಳನ್ನು, ಮತ್ತು ಯಾರಿಗೆ ವಿವಾಹ ಆಗಲಿಲ್ಲ ಅಂತವರು ವಿವಾಹ ಆಗುವಂತಹ ಯೋಗವನ್ನು, ಅನಂತರ ಸಂತಾನಾದಿಗಳು ಯಾರಿಗೆ ಆಗಲಿಲ್ಲ ಅಂತವರು ಸಂತಾನಾದಿಗಳನ್ನು ಆಗುವಂಥ ಯೋಗಗಳನ್ನು ಕೂಡ ಗುರು ಕೊಡ್ತಾನೆ. ಮತ್ತು ದೇಹ ಪುಷ್ಟಿಶ್ಚ, ನಿಮ್ಗೆ ಹೆಚ್ಚಿನದಾಗಿ ಶಾರೀರಿಕವಾಗಿ ತುಂಬ ಚಿಂತೆ ಆಗ್ತಾ ಇದೆ,
ಅಥವಾ ಶಾರೀರಿಕವಾಗಿ ತಲೆನೋವು ಬರ್ತಾ ಇದೆ, ಕಾಲು ನೋವು ಬರ್ತಾ ಇದೆ, ಯಾಕೋ ಇತ್ತೀಚಿನ ದಿವಸದಲ್ಲಿ ಅನಾರೋಗ್ಯ ಹೇಳುವಂಥದ್ದು ಬಹಳ ಕಾಡ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದರೆ ಅದಕ್ಕೆ ಗುರುವಿಂದ ನಿಮಗೆ ಹೆಚ್ಚಿನದಾದಂಥ ಆರೋಗ್ಯದ ಅಭಿವೃದ್ಧಿಯನ್ನು ಕೂಡ ಗುರು ಕೊಡ್ತಾನೆ. ಇದು ಬಹಳ ಮುಖ್ಯವಾದದ್ದಲ್ವ ನಿಮಗೆ. ಯಾಕಂದರೆ ನಮಗೆ ಏನೇ ಇದ್ದರೂ ಕೂಡ ಆಯುಷ್ಯ ಇದ್ದರೆ ಭವಿಷ್ಯವಂತೆ. ಹಾಗಾಗಿ ಆಯುಷ್ಯದ ಚಿಂತನೆಯನ್ನು ಗುರು ಬಹಳ ಮುಖ್ಯವಾಗಿ ನಿಮಗೆ ಹೆಚ್ಚಿನದಾಗಿ ಆರೋಗ್ಯದ ಕಡೆಯಿಂದ ಆಯುಷ್ಯ ಅಭಿವೃದ್ಧಿ ಆಗುವಾಗ ಮಾಡ್ತಾನೆ. ಎಲ್ಲವೂ ಕೂಡ ಇರುತ್ತೆ, ಪ್ರತಿಯೊಂದು ದಿವಸನೂ ಕೂಡ ಕಾಯಿಲೆಯಿಂದನೇ ಬಳಲ್ತಾ ಇರೋದು, ಬಹಳ ಚಿಂತೆ ಆಗ್ತಾ ಇದ್ದರೆ ಏನು ತಾನೇ ಪ್ರಯೋಜನ, ಏನು ಮಾಡಲಿಕ್ಕಾಗತ್ತೆ. ಹಾಗಾಗಿ ಆ ಭಗವಂತನ ಅನುಗ್ರಹ, ಗುರುವಿನ ಅನುಗ್ರಹದಿಂದ ನಿಮ್ಗೆ ಆರೋಗ್ಯದ ವೃದ್ಧಿ ಆಗುವಾಗೂ ಕೂಡ ಮಾಡ್ತಾನೆ. ಹಾಗೆ ಅನಂತರದಲ್ಲಿ ಗುರುವಿಂದ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ವಾಕ್. ಯಾರ್ಯಾರು ಕಾನೂನಿನ ಕೆಲಸ ಕಾರ್ಯ ಮಾಡ್ತಾ ಇದ್ದೀರೋ ಅಥವಾ ಹೆಚ್ಚಿನದಾದಂತಹ ಕೋರ್ಟು ಕಚೇರಿಯಲ್ಲಿ ನೀವು ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಾಗ ಗುರು ಮಾಡ್ತಾನೆ. ಮತ್ತು ಕಾನೂನಿನ ಏನಾದರೂ ಕೇಸ್ ಏನಾದರೂ ನಡೆಸ್ತಾ ಇದ್ದರೆ, ವ್ಯಾಜ್ಯಗಳಿದ್ದರೆ ಅದರಲ್ಲಿ ಜಯ ಸಿಗುವ ಹಾಗೂ ಗುರು ಕೂಡ ಮಾಡ್ತಾನೆ ನಿಮಗೆ. ಹಾಗಾಗಿ ಗುರುವಿಂದ ಬಹಳ ಶುಭವಾದಂಥ ಫಲಗಳನ್ನು ನಿಮಗೆ ನಿರೀಕ್ಷೆ ಮಾಡಬಹುದು. ಮತ್ತು ಶುಕ್ರನ ರಾಶಿಯಲ್ಲಿ ಗುರು ಇದ್ದಾನೆ. ಇದು ಬಹಳ ಮುಖ್ಯವಾದಂಥದ್ದು. ಏನೇನು ಕಲೆ, ಸಾಹಿತ್ಯ, ಸಂಗೀತ ಇಂತಹ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥವ್ರಿಗೆ ಹೆಚ್ಚಿನದಾದಂತಹ ಲಾಭಾಂಶಗಳು ಸಿಗುವ ಹಾಗೆ ಗುರು ಮಾಡ್ತಾನೆ. ಆದರೆ ಯೂಟ್ಯೂಬ್ ಯಾರ್ಯಾರು ಮಾಡ್ತಾ ಇದ್ದರೆ, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದರೆ, ಅಥವಾ ನೃತ್ಯ ಏನಾದರೂ ನೀವು ಮಾಡ್ತಾ ಇದ್ದರೆ, ಅಥವಾ ಇವತ್ತಿನ ದಿವಸ ನೂರಾರು ವಾಹಿನಿಗಳಲ್ಲಿ ಅವಕಾಶಗಳು ಸಿಗ್ತಾ ಇರುತ್ತೆ, ಅಲ್ಲಿ ನೀವು ಭಾಗವಹಿಸಿದ್ರು ಕೂಡ ನಿಮ್ಮ ಹೆಚ್ಚಿನದಾದಂಥ ಪ್ರಚಾರ, ಕೀರ್ತಿ, ಲಾಭ, ಅದರ ಜೊತೆಗೆ ಹಣಕಾಸಿನ ಮೂಲಗಳನ್ನು ಕೂಡ ಗುರು ಮಾಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಗುರುವಿಗೆ ನಮ್ಮ ಶಾಸ್ತ್ರದಲ್ಲಿ ಬಹಳ ವಿಶೇಷವಾದಂಥ ಸ್ಥಾನಗಳನ್ನು ಕೊಡ್ತಾರೆ. ಯಾಕಂದರೆ ಗುರು ಹೇಳುವಂಥವನು ಯಾವಾಗೂ ಕೂಡ ಶುಭವನ್ನೇ ಉಂಟು ಮಾಡ್ತಾ ಇರ್ತಾನೆ ಜಾಸ್ತಿ. ಅದರ ಶುಕ್ರನ ಮನೆಯಲ್ಲಿ ಬಂದಾಗ, ಯಾಕಂದರೆ ದೈತ್ಯಾಚಾರ್ಯನ ಮನೆಗೆ ಬಂದಾಗ ಏನು ಮಾಡ್ತಾನೆ ಅಂತಂದರೆ ಕಲೆಯ ವಿಶೇಷವಾದಂತಹ ಅಭಿವೃದ್ಧಿ ಕೊಡುವಂಥದ್ದು, ಮತ್ತು ಜನರ ಜೊತೆಗೆ ಬೆರೆಯುವಂಥ ಅವಕಾಶಗಳನ್ನು ಕೊಡುವಂಥದ್ದು. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಆ ಗುರುವಿನ ಪ್ರಭಾವ ಏನಾಗುತ್ತೆ ಅಂತಂದರೆ ಏನೋ ನೂತನವಾಗಿ ಆರಂಭ ಮಾಡೋಣ ಅಂತಲೂ ಕೂಡ ಅನಿಸ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ನಿಮಗೆ ಆದಷ್ಟು ಗುರು ಮೇ ಒಳಗಡೆಗೆ ಶುಭವಾದಂಥ ಫಲಗಳನ್ನು ನೀಡುತ್ತಾನೆ. ಮೇ ಅನಂತರದಲ್ಲಿ ಗುರುವಿಂದ ಏನು ಚಿಂತನೆ ಮಾಡಬೇಕಪ್ಪ ಅಂತಂದರೆ ತೃತೀಯ ಸ್ಥಾನಕ್ಕೆ ಹೋಗ್ತಾರೆ. ಭ್ರಾತೃಗಳ ಅಭಿವೃದ್ಧಿ, ನಿಮ್ಮ ಅಣ್ಣ ತಮ್ಮ ಇತ್ಯಾದಿಗಳು ಯಾರಾದರೂ ಇದ್ದರೆ ಅಂಥವರಿಗೆ ನಿಮ್ಮಿಂದ ಸಹಾಯ ಸಹಕಾರ ಆಗುತ್ತೆ. ಅವರಿಂದ ನಿಮಗೂ ಕೂಡ ಹೆಚ್ಚಿನದಾದಂಥ ಸಹಾಯ ಸಹಕಾರ ಆಗುತ್ತೆ. ಯಾಕಂದರೆ ಪರಸ್ಪರಂ ಭಾವಜಂತಹ ಶ್ರೇಯಮಮಾಪ್ಸಥ, ಅವರಿಂದ ನಿಮಗೂ ಒಳ್ಳೆಯದು, ನಿಮ್ಮಿಂದ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ ಭ್ರಾತರಿಂದ. ಮತ್ತು ವಿಕ್ರಮ ಸ್ಥಾನ, ಏನಾದರೂ ಕೂಡ ಸಣ್ಣ ಪುಟ್ಟ ಕಿರಿಕಿರಿ ಇದೆ ಅಥವಾ ಯಾವುದೋ ಒಂದು ಎಕ್ಸಾಮ್ ಇದೆ ಬರೀಬೇಕು ಅಂತಂದರೆ ಅದರಲ್ಲೂ ಕೂಡ ಲಾಭಾಂಶಗಳಾಗುವ ಹಾಗಾಗತ್ತೆ. ಯಾಕಂದರೆ ವಿದ್ಯೆಯನ್ನು ಕೂಡ ಗುರು ಕೊಡ್ತಾನೆ. ಅದರಲ್ಲಿ ತೃತೀಯ ಸ್ಥಾನ ಆದದ್ರಿಂದ ಅದಕ್ಕೆ ಅಲ್ಪ ವಿಕ್ರಮ ಸ್ಥಾನ ಅಂತ ಹೇಳ್ತೇವೆ. ಹಾಗಾಗಿ ಅದರಲ್ಲಿ ಪಾಸ್ ಆಗುವಂಥದ್ದು, ಅಥವಾ ಯಾವುದೊಂದು ಇಂಟರ್ವ್ಯೂ ಇದ್ದರೆ ಇಂಟರ್ವ್ಯೂ ಸೆಲೆಕ್ಟ್ ಆಗುವಂತಹದ್ದು, ಇಂತಹ ಅವಕಾಶಗಳನ್ನು ಕೂಡ ಗುರು ಕೊಡ್ತಾನೆ. ಅದರ ಜೊತೆಗೆ ನೋಡಿ, ಭಾಗ್ಯಸ್ಥಾನಕ್ಕೆ ಗುರುವಿನ ವಿಶೇಷವಾದಂಥ ದೃಷ್ಟಿ ಇರುತ್ತದೆ. ಹಾಗಾಗಿ ನಿಮಗೆ ತೃತೀಯ ಸ್ಥಾನಕ್ಕೆ ಬಂದ ತಕ್ಷಣವೇ ಏನಾಗುತ್ತೆ ಅಂತಂದರೆ ಒಂದು 8-10 ಬದಲಾವಣೆಗಳನ್ನು ಕೊಡ್ತಾನೆ. ಅಂತ ಆಲ್ಮೋಸ್ಟ್ ಮೇ ಅನಂತರದಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಇಮಿಡಿಯೇಟಾಗಿ ಆಗದೇ ಇರಬಹುದು ಅದು, ಆದರೆ ಮೇ ಅನಂತರದಲ್ಲಿ ಒಂದು ಭಾಗ್ಯಸ್ಥಾನಕ್ಕೆ ಗುರುವಿನ ದೃಷ್ಟಿ. ಅದು ಏನೇನು ಶುಭವಾದಂಥ ಫಲ. ಒಂದನೇದಾಗಿ ಯಾವ ದೊಡ್ಡದಾದಂಥ ಒಂದು ಕೆಲಸ ನಿಮಗೆ ಕನಸಿರ್ತದೆ, ಯಾವುದೋ ಒಂದು ಮಾಡಬೇಕು ಹೇಳುವಂಥ ಕನಸು, ಆದರೆ ಆ ಕನಸನ್ನು ಆ ಗುರು ಭಗವಂತನು ನನಸಾಗುವ ಹಾಗೆ ಮಾಡ್ತಾನೆ. ಮತ್ತು ಅದರ ಜೊತೆಯಲ್ಲಿ ಎರಡನೇದಾಗಿ ಭಾಗ್ಯಕ್ಕೆ ಇನ್ನೊಂದು ವಿಶೇಷವಾದಂತಹ ಶನಿಯ ದೃಷ್ಟಿಯೂ ಕೂಡ ಬೀಳುತ್ತೆ. ಹಾಗಾಗಿ ಆ ಶನಿ ಮತ್ತು ಗುರು ಎರಡೂ ಗ್ರಹದ ದೃಷ್ಟಿಯಿಂದ ಆಗತ್ತೆ. 4 ದಿವಸ ವೇಟ್ ಮಾಡಬೇಕಾಗ್ಬೋದು. ಯಾಕಂದರೆ ಮೇಷರಾಶಿಯವರಿಗೆ ನೋಡಿ 25ನೇ ಇಸ್ವಿಯಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳುವಂಥದ್ದು ಆಗುತ್ತದೆ, ಆದರೆ ಸ್ವಲ್ಪ ವೇಟ್ ಮಾಡಿ. ಆಗಲ್ಲ ಅಂತೇಳಿ ಹಿಂದಕ್ಕೆ ಬರುವಂಥದ್ದು ಬೇಡ, ಅಥವಾ ನಾಳೆಗೆ ಇನ್ನೂ ತೊಂದರೆ ಆಗಿಬಿಡುತ್ತೆ ಹೇಳುವಂಥದ್ದಲ್ಲ. ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಯೋಚನೆ ಮಾಡಿ. ಈ ಕ್ಷಣಕ್ಕಾಗಲಿಲ್ವಾ, ನಾಳೆಗಾದರೂ ಖಂಡಿತ ಆಗತ್ತೆ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಹಾಗಾಗಿ ಯಾರ್ಯಾರು ಉದ್ಯೋಗಕ್ಕೆ ಬಹಳ ಮುಖ್ಯವಾಗಿ ಪ್ರಯತ್ನ ಮಾಡ್ತಾ ಇದ್ರು ಅಂಥವರಿಗೆ ಉದ್ಯೋಗದಲ್ಲಿ ವೃದ್ಧಿ ಆಗುವಂಥ ಅವಕಾಶಗಳಿದೆ. ಉದ್ಯೋಗದಲ್ಲಿ ಹೆಚ್ಚಿನದಾಗಿ ಪ್ರಮೋಷನ್ ಆಗೋದು, ಚೆನ್ನಾಗಾಗೋದು ಆಗಬಹುದು. ನೀವು ಯೋಚನೆ ಮಾಡ್ತಾ ಇರಬಹುದು, ಸ್ವಾಮಿ ಉದ್ಯೋಗ ಏನೋ ನನಗೇನು ಸಿಗ್ತಾ ಇಲ್ಲ, ಬಿಸ್ನೆಸ್ಸಲ್ಲಿ ನಷ್ಟ ಹೊಂದುತ್ತಾ ಇದ್ದೇನೆ ಅಂಥೇಳಿ. ಆ ನಷ್ಟ ಹೊಂದುತ್ತಾ ಇದ್ದರೂ ಕೂಡ ಲಾಭಾಂಶಗಳು ಬರಬಹುದು, ಅದೇನು ಅಂತಹ ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಹಾಗಾಗಿ ಉದ್ಯೋಗದ ವೃದ್ಧಿಗಳನ್ನು ಕೂಡ ನಿಮಗೆ ಗುರು ಕೊಡ್ತಾನೆ. ಯಾವಾಗ ಕೊಡ್ತಾನೆ? ಮೇ ಅನಂತರದಲ್ಲೂ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಉದ್ಯೋಗದಲ್ಲಿ ಎಷ್ಟೋ ಸಲಕ್ಕೆ ಉದ್ಯೋಗ ಸಿಗುವುದಿಲ್ಲ, ಪ್ರಯತ್ನ ಮಾಡ್ತಾ ಇರ್ತೇವೆ, ಆದರೆ ಉದ್ಯೋಗದಲ್ಲಿ ತನಕ ಖಂಡಿತವಾಗೂ ಆ ಗುರುವಿನ ಆಶೀರ್ವಾದ ಅನುಗ್ರಹವಾಗುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಇನ್ನು ರಾಹು ಮತ್ತು ಕೇತುವಿಂದ ನಾವು ಚಿಂತನೆ ಮಾಡಬೇಕು. ನೋಡಿ, ರಾಹುಕೇತು ಗ್ರಹಗಳನ್ನು ಚಿಂತನೆ ಮಾಡ್ತಾ ಹೋದರೆ ಆರಂಭದ ದಿವಸದಲ್ಲಿ 12ನೇ ರಾಶಿಯಲ್ಲಿರುವಂಥ ರಾಹು, ಹಾಗೆ ಒಂದು 4-5 ತಿಂಗಳ ನಂತರದಲ್ಲಿ ಅವನು 11ನೇ ಸ್ಥಾನಕ್ಕೆ ರಾಹು ಪರಿವರ್ತನೆ ಆಗ್ತಾನೆ. ಯಾಕಂದರೆ ರಾಹು ಏಕಾದಶಕ್ಕೆ ಬಂದರೆ ಬಹಳ ಉತ್ತಮವಾದಂಥ ಫಲ ಅಂತೇಳಿ ಹೇಳ್ತೇವೆ. ರಾಹುವಿಂದ ನಾವು ಏನೇನು ನಿರೀಕ್ಷಣೆ ಮಾಡಬಹುದು 25ನೇ ಇಸ್ವಿಲಿ ಅಂತಂದರೆ, ಒಂದನೇದಾಗಿ ವಿದೇಶ ಪ್ರಯಾಣ ಯೋಗವನ್ನು ಕೂಡ ವಿಶೇಷವಾಗಿ ನೀವು ಮಾಡುವಂಥ ಸಾಧ್ಯತೆಗಳಿದೆ.
ಒಂದು ಆಸೆ ಇರ್ತದೆ ಎಷ್ಟೋ ಮನುಷ್ಯನಿಗೆ, ಆ ದೇಶಕ್ಕೆ ಹೋಗಬೇಕು, ಅಲ್ಲೇನಾದ್ರು ಕೆಲಸ ಮಾಡಬೇಕು ಅಥವಾ ಅಲ್ಲಿ ಸಂಪಾದನೆ ಮಾಡಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನುವಂಥದ್ದು. ಅಂತಹ ವ್ಯಕ್ತಿಗಳೇನಿದ್ರು ಅವರಿಗೆ ಒಂದು ಸಲ ನನಗೆ ಅವಕಾಶ ಸಿಗ್ತದೆ. ಹಾಗೆ ಎರಡನೇದಾಗಿ ಸ್ಥಾನ ಪಲ್ಲಟ ಯೋಗವನ್ನು ಕೂಡ ರಾಹು ಕೊಡ್ತಾನೆ. ಏನಪ್ಪ, ಏನೋ ಒಂದು ಕಡೆ ಮನೆ ಮಾಡ್ಕೊಂಡಿದ್ದೀನಿ, ಬಾಡಿಗೆ ಮನೆ, ಅಲ್ಲಿ ಚೇಂಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಬೇರೆ ಮನೆ ಸಿಗ್ತಾ ಇಲ್ಲ, ಅಂಥವರಿಗೊಂದು ರಾಹುವಿನ ಅನುಕೂಲ ಆಗಬಹುದು. ಮತ್ತು ಯಾವುದೋ ಒಂದು ಸ್ವಲ್ಪ ದೊಡ್ಡದಾದಂತಹ ದೊಡ್ಡ ಮೊತ್ತದ ಹಣ ಬರಬೇಕು ಅಂತಂದರೆ ಹಣ ಬರುವಂಥ ಸಾಧ್ಯತೆಗಳನ್ನು ಕೂಡ ರಾಹು ಕೊಡ್ತಾನೆ. ಅನಂತರದಲ್ಲಿ ರಾಹುವಿಂದ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಳುವಂಥದ್ದು, ನಿಮಗೆ ಚರ್ಮದ ಏನಾದರೂ ತೊಂದರೆ ತಾಪತ್ರೆಗಳಿದ್ರೆ ಅದಕ್ಕೆ ಪರಿಹಾರ ಸಿಗುವಂಥದ್ದು. ಅವನು ಏಕಾದಶ ಸ್ಥಾನಕ್ಕೆ ಬಂದಾಗ ಚರ್ಮದ ತೊಂದರೆಗಳನ್ನು ಪರಿಹಾರ ಮಾಡ್ತಾನೆ. ಮತ್ತು ಪಿತ್ರಾರ್ಜಿತವಾದಂತಹ ಆಸ್ತಿಪಾಸ್ತಿಗಳು ನೋಡಿ, ಕೇತೂ ಕೂಡ ಪರಿವರ್ತನೆ ಹೊಂದುತ್ತಾನೆ. ಹಾಗಾಗಿ ಪಿತ್ರಾರ್ಜಿತ ಆದಂತಹ ಏನಾದರೂ ಆಸ್ತಿಪಾಸ್ತಿಗಳಿದ್ದರೆ ಅದೆಲ್ಲ ಸ್ವಲ್ಪ ಬರುವಂತಹ ಪ್ರಯತ್ನಗಳನ್ನು ಕೂಡ ಈ 25ನೇ ಇಸ್ವಿಯಲ್ಲಿ ರಾಹು ಮಾಡ್ತಾನೆ ನಿಮಗೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕವಾದಂಥ ಚಿಂತನೆ ಬೆಳೆಯುವ ಹಾಗೆ ಮಾಡ್ತಾನೆ. ಎಷ್ಟೋ ಸಲ ನಾವೆಲ್ಲ ಚೆನ್ನಾಗಿರ್ತೇವೆ, ಆದರೆ ಲೌಕಿಕ ಅಲೌಕಿಕ ಅಂದರೆ ಅಲೌಕಿಕವಾದಂಥ ಆಧ್ಯಾತ್ಮಿಕವಾದಂತಹ ಮಾರ್ಗದಲ್ಲಿ ಜಾಸ್ತಿ ಹೋಗುವಂಥ ಪ್ರಯತ್ನವನ್ನು ಕೂಡ ನಿಮಗೆ ಕೇತು ಅನುಗ್ರಹ ಮಾಡ್ತಾನೆ. ಇನ್ನು ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಿ, ಹಣಕಾಸು ಏನಾದರೂ ನಮಗೆ ಲಾಭ ಆಗತ್ತಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದರೆ ನೋಡಿ, ಓವರಾಲ್ ಆಗಿ ನೋಡಲಿಕ್ಕೆ ಹೋದರೆ 25ನೇ ಇಸ್ವಿಯಲ್ಲಿ ಹಣಕಾಸಿಗೆ ಬಹಳ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಆದರೆ ಹಣಕಾಸು ಅಂತಹ ತೀರಾ ಕಷ್ಟಕ್ಕೆ ಬೀಳಲಿಕ್ಕಿಲ್ಲ, ಖರ್ಚಿನ ವ್ಯವಸ್ಥೆ ಜಾಸ್ತಿ ಆಗಬಹುದು ಈ ವರ್ಷದಲ್ಲಿ. ನಿಮಗೆ ಹಣಕಾಸು ರೊಟೇಷನ್ ಆಗುವಂಥದ್ದು, ನಿಮ್ಮ ಕೈಗೆ ಬರುವಂಥದ್ದು, ಸೇವಿಂಗ್ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದೆಲ್ಲ ನಡೆಯಬಹುದು. ಆದರೂ ಕೂಡ ಸ್ವಲ್ಪ ಒಂದು ಕಡೆಗೆ ಖರ್ಚು ಹೇಳುವಂಥದ್ದು ಸ್ವಲ್ಪ ಅನಾವಶ್ಯಕವಾಗಿ ಖರ್ಚಾಗುವಂಥದ್ದು, ಅಥವಾ ಅನಾವಶ್ಯಕವಾಗಿ ಎಲ್ಲೋ ಒಂದು ಕಡೆಗೆ ದುಡ್ಡು ಇಟ್ಟಿರ್ತೀರಿ, ಅದು ಸರಿಯಾದ ಸಮಯಕ್ಕೆ ಬರದೇ ಇರುವಂಥದ್ದು, ಅವಾಗ ಸುಮ್ಮನೆ ಹೋಗಿ ಅನೇಕ ಜಾಸ್ತಿ ಆದಂತಹ ಬಡ್ಡಿಯನ್ನು ಕಟ್ಟುವಂಥದ್ದು, ಅಥವಾ ಯಾರೋ ಒಬ್ಬರಿಗೆ ಹಣ ಕೊಡಬೇಕು, ಅವರಿಗೆ ಸರಿಯಾದಂಥ ಸಮಯಕ್ಕೆ ಇರದೇ ಇರುವಂತಹ ಪರಿಸ್ಥಿತಿ ಆಗುವಂಥದ್ದು. ಹೀಗೆ ಇಂತಹ ಒಂದು ಹಣಕಾಸಿಗೆ ಕಾಣಿಸ್ಬೋದು. ಆದರೆ ಓವರಾಲ್ ಆಗಿ ನೋಡಲಿಕ್ಕೆ ಹೋದರೆ ನಿಮ್ಗೆ ಹಣಕಾಸು ಈ ವರ್ಷದಲ್ಲಿ ಬಹಳ ಭಗವಂತನು ಚೆನ್ನಾಗೇ ಕೊಡ್ತಾನೆ. ಯಾಕಂದರೆ ಗುರುವಿಂದ ನಿಮಗೆ ಹಣಕಾಸಿನ ವ್ಯವಸ್ಥೆಗಳನ್ನು ಚೆನ್ನಾಗಿ ಕೊಡ್ತಾನೆ, ರಾಹುವಿಂದ ಹೆಚ್ಚಿನದಾದಂಥ ಹಣಕಾಸನ್ನು ಕೂಡ ಕೊಡ್ತಾನೆ. ಹಾಗೆ ಹಣಕಾಸನ್ನು ಯಾರಿಗೋ ಕೊಟ್ಟಿದ್ದೀರಿ ಅಥವಾ ಕಳ್ಕೊಂಡಿದ್ದೀರಿ, ಏನಾದರೂ ಈ ವರ್ಷದಲ್ಲಿ ಲಾಭ ಆಗುತ್ತಾ ಅಂತ ಕೇಳಲಿಕ್ಕೆ ಹೋದರೆ ಮೇ ಅನಂತರದಲ್ಲಿ ಸ್ವಲ್ಪ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕಂದರೆ ಮೇ ಅನಂತರದಲ್ಲಿ ರಾಹು ಏಕಾದಶ ಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಸ್ವಲ್ಪ ಪ್ರಬಲವಾಗಿ ನಿಮ್ಮ ಕಡೆಗೆ ಬರುವಂಥ ಸಾಧ್ಯತೆಗಳು ಕೂಡ ರಾಹು ಅನುಗ್ರಹ ಮಾಡ್ತಾನೆ. ಇನ್ನು ಬಹಳ ಮುಖ್ಯವಾಗಿ ಯಾರಾದರೂ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇದ್ದರೆ ಸದ್ಯಕ್ಕೆ ನೀವು ಆದಷ್ಟು ಮಾರ್ಚ್ ಒಳಗಡೆಗೆ ಪ್ರಯತ್ನ ಮಾಡುವಂಥದ್ದು ಒಳ್ಳೆಯದು. ಅನಂತರದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು, ಅಥವಾ ನಿಮ್ಮ ಪ್ಲ್ಯಾನ್ ಸಕ್ಸಸ್ಫುಲ್ ಆಗದೇ ಇರಬಹುದು, ಅಥವಾ ಏನಾದರೂ ಲೋನು ಇತ್ಯಾದಿಗಳಾಗುವಂತಹ ಅವಕಾಶಗಳು ಕಡಿಮೆ ಆಗಬಹುದು. ಹಾಗಾಗಿ ಏನಾದರೂ ಬಿಸ್ನೆಸ್ಸನ್ನು ಆರಂಭ ಮಾಡಬೇಕು ಅಂತಂದರೆ ಈ ರಾಶಿಯವರು ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾರ್ಚ್ ಒಳಗಡೆಗೆ ಪ್ರಯತ್ನ ಮಾಡಿಬಿಡಿ. ಅದರಿಂದ ನಿಮ್ಮ ಕಂಪನಿ ಒಂದು ಸ್ವಲ್ಪ ಬೆಳವಣಿಗೆ ಶುರುವಾಗುತ್ತೆ, ಮತ್ತೆಲ್ಲೂ ಪರಿಚಯ ಆಗುತ್ತೆ, ಅನುಭವ ಕೂಡ ಬರಲಿಕ್ಕೆ ಆರಂಭವಾಗುತ್ತೆ. ಹಾಗಾಗಿ ಮಾರ್ಚ್ ಒಳಗಡೆಗೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಅಂತ ಹೇಳ್ತೇನೆ. ಹಾಗೆ ವಿದ್ಯಾರ್ಥಿಗಳ ಜೀವನ ಹೇಗಿದೆ ಅಂಥೇಳಿ ಯೋಚನೆ ಮಾಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಬಹಳ ಪ್ರಶಸ್ತವಾಗಿದೆ. ಯಾಕಂದರೆ ಹೆಚ್ಚಿನದಾದಂಥ ವಿದ್ಯಾಭ್ಯಾಸ ಮಾಡುವಂಥದ್ದು, ಮತ್ತು ನಿಮಗೆ ಗುರು ಹೇಳುವಂಥವನು ದ್ವಿತೀಯದಲ್ಲಿದ್ದರೂ ಪರವಾಗಿಲ್ಲ, ತೃತೀಯದಲ್ಲಿದ್ದರೂ ಪರವಾಗಿಲ್ಲ. ಹಾಗಾಗಿ ನಾವು ವಿದ್ಯೆ ಕ್ಷೇತ್ರದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥದ್ದು, ಮತ್ತು ಎಲ್ಲೋ ಒಂದು ಕಡೆಗೆ ನಿಮಗೆ ಜೊತೆಯಲ್ಲಿ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಬೇಕು ಅಂತಂದರೂ ಕೂಡ ಅದಕ್ಕೆ ಅನುಕೂಲ ಆಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಧೈರ್ಯದಿಂದ ಮುನ್ನೋಗುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿ. ಹಾಗೆ ಅನಂತರದಲ್ಲಿ ವೃತ್ತಿಪರರು ಏನಾದರೂ ವೃತ್ತಿ ಮಾಡ್ತಾ ಇದ್ದೇವೆ, ಏನಾದರೂ ಗೌರ್ಮೆಂಟ್ ನೌಕರಿ ಸಿಗುತ್ತಾ ಅಂಥೇಳಿ ಬಹಳ ಜನ ನೋಡ್ತಾ ಇರ್ತೀರಿ, ಅಥವಾ ಏನಾದರೂ ಪ್ರಮೋಷನ್ ಸಿಗಬಹುದಾ ಹೇಳುವಂಥ ಯೋಚನೆ ಮಾಡ್ತಾ ಇರ್ತೀರಿ. ಅಂಥವರಿಗೂ ಕೂಡ ಪರವಾಗಿಲ್ಲ, ಅನುಕೂಲ ಅಂತಲೇ ಹೇಳಬಹುದು. ಯಾಕಂದರೆ 7.5 ಶನಿ ಬಂದ ತಕ್ಷಣವೇ ಕೆಲಸ ತಪ್ಪು ಹೋಗಿಬಿಡ್ತದೆ ಹೇಳುವಂಥ ಅರ್ಥ ಅಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಜಾಗ್ರತೆಯಿಂದ ಹೋಗಬೇಕು. ಯಾಕಂದರೆ ಗಾಡಿ ಓಡಿಸುವಾಗ ಗಾಡಿಯಲ್ಲಿ ಸರಿಯಾಗಿ ಪೆಟ್ರೋಲ್ ಇದೆಯೋ, ಚಕ್ರಕ್ಕೆ ಸರಿಯಾದಂತಹ ಗಾಳಿ ಇದೆಯೋ, ಗಾಡಿಯೆಲ್ಲ ಸುಸ್ಥಿತಿಯಲ್ಲಿ ಇದೆಯೋ ಅಂತೇಳಿ ನೋಡ್ಕೊಂಡು ಹೋಗಬೇಕು. ಇಷ್ಟು ದಿವಸ ನೀವು ಹೋಗ್ತಾ ಇತ್ತು ಜೀವನ ಅಲ್ವಾ, ಆದರೂ ಎಲ್ಲೋ ಒಂದು ಕಡೆಗೆ ತೊಂದರೆ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಹುಷಾರಿಕೆಯಿಂದ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕು. ಇನ್ನು ಪ್ರೀತಿ, ವಿವಾಹ ಇತ್ಯಾದಿಗಳನ್ನು ನೋಡ್ತಾ ಹೋದರೆ ಎಂಥ ಅವಕಾಶಗಳಿದೆ ನಿಮಗೆ, ಇಲ್ವಾ ಅಂತೆಲ್ಲ. ಮದುವೆ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಮದುವೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಬಹಳ ಜನ ಮೇಷರಾಶಿಯವರು ಪ್ರಯತ್ನ ಮಾಡ್ತಾ ಇದ್ರು. ಉದಾಹರಣೆ ಕೃತಿಕಾ ನಕ್ಷತ್ರ ಇರಬಹುದು, ಏನಪ್ಪ ಮದುವೆ ಆಗ್ತಾ ಇಲ್ಲ ಅಂಥೇಳಿ. ಅದೇ ಪ್ರಯತ್ನವನ್ನು ಮಾಡ್ತಾ ಇರಿ, ಆ ಪ್ರಯತ್ನದ ದೇವತಾನುಗ್ರಹದಿಂದ ಆಗಬಹುದು. ಇನ್ನು ಬಹಳ ಮುಖ್ಯವಾಗಿ ಏನಾದರೂ ಮನೆ ಕಟ್ಟಬೇಕು ಹೇಳುವಂಥವ್ರು ಏನಪ್ಪ ಅಂತಂದರೆ ನೋಡಿ, ನಿಮಗೆ ರಾಹುವಿನ ಪ್ರಭಾವದಿಂದ 7.5 ಶನಿ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಆ ಶನಿಯ ಪ್ರಭಾವದಿಂದ ಸ್ವಲ್ಪ ಮನೆಯ ವಿಷಯದಲ್ಲಿ ಒಳ್ಳೆಯದನ್ನು ಕೊಡ್ತಾನೆ.
ನೋಡಿ, ಎಷ್ಟೋ ವರ್ಷದಿಂದ ಮನೆ ಮಾರಾಟ ಮಾಡಬೇಕು ಅಥವಾ ಜಾಗ ಮಾರಾಟ ಮಾಡಬೇಕು ಅಂತಂದರೆ ಈ ಸಮಯದಲ್ಲಿ ಏನಾದ್ರು ಮಾರಾಟ ಇತ್ಯಾದಿಗಳಾಗುವಂಥ ಸಾಧ್ಯತೆಗಳು, ಅಥವಾ ಮನೆಯಲ್ಲಿ ಬಹಳ ಲೋನ್ ಇದೆಯಪ್ಪ ಏನು ಮಾಡಬೇಕು ಅಂತಂದರೆ ಯಾವುದೋ ಒಂದು ಅಲ್ಪ ಸ್ವಲ್ಪ ಹಣ ಬಂದು ಆ ಲೋನನ್ನು ಸ್ವಲ್ಪ ತೀರಿಸುವಂತಹ ಪ್ರಯತ್ನಗಳನ್ನು ಕೂಡ ಭಗವಂತ ನಿಮಗೆ ಮಾಡ್ತಾನೆ. ಈಗ ಓವರಾಲಾಗಿ ನಾವು ಮೇಷರಾಶಿಯವರಿಗೆ ಯೋಚನೆ ಮಾಡ್ತಾ ಹೋದರೆ 25ನೇ ಇಸ್ವಿಯಲ್ಲಿ ಅಂತಹ ತೀರ ಕಷ್ಟಗಳೇನೂ ಕೂಡ ಇಲ್ಲ. ಆದರೆ ನೀವು ಏನೇನಪ್ಪ ಒಂದು 8-10 ಜಾಗ್ರತೆ ಹೇಳ್ತೇನೆ, ಅದನ್ನು ಕೂಡ ನೀವು ಈ ವರ್ಷದಲ್ಲಿ ಆದಷ್ಟು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಒಂದನೇದಾಗಿ ಏನೇ ಮಾಡುವಾಗಾದರೂ ಕೂಡ ಇದನ್ನು ಭಗವಂತನ ಮೇಲೆ ಸಂಪೂರ್ಣವಾಗಿ ಭಾರ ಹಾಕಿ ಮಾಡುವಂಥ ಪ್ರಯತ್ನವನ್ನು ಮಾಡಿ, ಒಂದನೇದಾಗಿ. ಹಾಗೆ ಎರಡನೇದಾಗಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಆಲಸ್ಯತನ ಜಾಸ್ತಿ ಆಗ್ತದೆ, ಮತ್ತು ಬಹಳ ನಿದ್ರೆಯ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಮತ್ತು ಇದ್ದಕ್ಕಿದ್ದ ಹಾಗೆ ಇವತ್ತು ಮಾಡೋದು ನಾಳೆ ಮಾಡೋಣ ಅಂತೇಳಿ ಅನ್ನಿಸ್ತದೆ. ಅದ್ರ ಬಗ್ಗೆ ತುಂಬ ನೀವು ಜಾಗ್ರತೆ ವಹಿಸ್ಕೊಳ್ಬೇಕು. ನಾಳೆ ಮಾಡೋದನ್ನು ಇವತ್ತು ಮಾಡಬೇಕು, ಇವತ್ತು ಮಾಡೋದು ಇವಾಗೇ ಮಾಡಿ ಮುಗಿಸ್ಬಿಡಬೇಕು. ಯಾಕಂದ್ರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಮತ್ತು ಸಮಸ್ಯೆಗಳು ಕೂಡ ಬಂದಿರಬಹುದು, ಅಥವಾ ಮುಂದೆ ನಾವು ಹೋದ ತಕ್ಷಣ ಏನೋ ಸಮಸ್ಯೆ ಬರಬಹುದು. ಹಾಗಾಗಿ ನಾಳೆ ಮಾಡುವುದನ್ನು ಇವಾಗ ಮಾಡೋದು ಈ ಕ್ಷಣದಲ್ಲಿ ಮಾಡಿ ಮುಗಿಸ್ಬಿಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ಮೂರನೇದಾಗಿ ಬೆಳಗ್ಗೆ ಪ್ರತಿನಿತ್ಯವೂ ಕೂಡ ಎದ್ದು ಆದಷ್ಟು ದೇವತಾ ಜಪ, ಅನುಷ್ಠಾನ, ಪ್ರಾರ್ಥನೆ, ನಮಸ್ಕಾರ, ನಿಮಗೆ ಏನೇನು ಅವಕಾಶ ಇರುತ್ತೋ ಆ ಥರದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಕಷ್ಟಕಾಲ ಬಂದಾಗ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರೆ, ಆ ಥರ ಆಗಬಾರ್ದು. ಹಾಗಾಗಿ ಆರಂಭದ ದಿವಸದಿಂದನೇ 1/1/2025ರಿಂದನೇ ನೀವು ಆದಷ್ಟು ಭಗವನ್ ನಾಮಸ್ಮರಣೆ ಮಾಡ್ತಾ ಪ್ರಯತ್ನ ಮಾಡಿ. ಏನೋ ನಿಮ್ಮ ಕೈಲಾದ ಮಟ್ಟಿಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಥೇಳಿ ಪ್ರತಿನಿತ್ಯವೂ ಕೂಡ ಅದು 11 ಸಲ ಹೇಳಿದ್ರು ಕೂಡ ಅದು ಬಹಳ ಮುಖ್ಯವಾದಂಥ ಜಪವೇ, ಮಂತ್ರವೇ. ಹಾಗಾಗಿ ನಿಮಗೆ ಆ ಭಗವಂತನು ಏನೇನು ಬುದ್ಧಿ, ಅವಕಾಶ, ಸಮಯ ಏನೇನು ಭಗವಂತ ಕೊಡ್ತಾನೋ ಆ ಥರದಲ್ಲಿ ಮಾಡಿ. ಒಟ್ಟಿನಲ್ಲಿ 1ನೇ ತಾರೀಕಿನಿಂದನೇ ಭಗವನ್ ನಾಮಸ್ಮರಣೆ ಮಾಡಲಿಕ್ಕೆ ಮಾಡ್ತಾಯಿರಿ. ಯಾಕಂದರೆ ಮೇಷರಾಶಿಯರು ಭಾಳ ಜನ ಮಾಡ್ತಾ ಇರ್ತೀರಿ, ಆದರೂ ನಿಮ್ಮ ಒತ್ತಡ ಸಮಯದಿಂದ ಆಗದೇ ಇರಬಹುದು, ಅದನ್ನು ಪ್ರಯತ್ನ ಮಾಡ್ತಾ ಬನ್ನಿ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಏನೇ ಇದ್ದರೂ ಕೂಡ ಆದಷ್ಟು ಬಿಸ್ನೆಸ್ ಮಾಡ್ತೀನಿ ಅಥವಾ ಕೆಲಸ ಮಾಡ್ತೇನೆ ಅಂತಂದರೆ 10 ಸಲ ಯೋಚನೆ ಮಾಡಿ 11ನೇ ಸಲ ಮಾರ್ಚ್ ಒಳಗಡೆಗೆ ಆರಂಭ ಮಾಡಿ. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಜೀವನದಲ್ಲಿ ಕಷ್ಟ ನಷ್ಟಗಳು ಬರ್ತಾ ಹೋಗ್ತದೆ. ಆ ಬಂದಿದೆ ಅಂಥೇಳಿ ಆ ಕ್ಷಣವನ್ನು ನಾವು ಬಿಡುವಂಥದ್ದಲ್ಲ. ಯಾಕಂದರೆ ನಮಗೆ ಈ ಸಮಯ ಇಷ್ಟು ಭಗವಂತ ಕೊಟ್ಟಿದ್ದಾನೆ, ಹಾಗಾಗಿ ಈ ಕ್ಷಣದಲ್ಲಿ ಇದನ್ನು ಮಾಡಿ ಮುಗಿಸಿಬಿಡಬೇಕು ಹೇಳುವಂಥ ತೀರ್ಮಾನಗಳನ್ನು ಮಾಡಬೇಕು. ಯಾರೋ ಒಬ್ಬರು ಒಂದು ಭೂಮಿಯನ್ನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ, ಪರವಾಗಿಲ್ಲಪ್ಪ ಇವತ್ತಾದರೆ ಇದನ್ನು ಮಾಡೋಣ ಅಂಥೇಳಿ, ನಾಳೆಗಾದ್ರಂಥದ್ದು ಬೇರೆ ಥರ ಆಗಿಬಿಡಬಹುದು. ಹಾಗಾಗಿ ಈ ಕ್ಷಣದಲ್ಲಿ ಇದು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ 8ನೇದಾಗಿ ಬಹಳ ಮುಖ್ಯವಾಗಿ ಹಳೆಯದಾದಂಥ ವಾಹನ ನೀವು ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಹಳೆಯದಾದಂಥ ವಾಹನ ಖರೀದಿ ಮಾಡಿದ್ರೆ ಇನ್ನೂ ಕೂಡ ಸಮಸ್ಯೆ ಬರಬಹುದು, ಟೆನ್ಷನ್ ಆಗಬಹುದು, ಆ ವಾಹನದಿಂದನೇ ಮತ್ತು ಕಿರಿಕಿರಿ ಆಗಬಹುದು. ಮತ್ತು ವಾಹನ ರಿಪೇರಿ ವ್ಯವಸ್ಥೆಯಲ್ಲಿ ತುಂಬ ನೋಡ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಈ ವರ್ಷದಲ್ಲಿ ಯಾರಿಗೂ ಕೂಡ ಹೆಚ್ಚಿನದಾಗಿ ಹಣ ಕೊಡುವಂತಹ ಪ್ರಯತ್ನ ಮಾಡೋದು ಬೇಡ. ಏನೋ ನಮ್ಮ ಸ್ನೇಹಿತನಪ್ಪ, ನಮ್ಮ ಜೊತೆಗಿದ್ದವನು, ಗೊತ್ತಿದ್ದವನು, ಅವನಿಗೆ ಕೊಟ್ಟಬೇಡ, ಅವನು ವಾಪಸ್ ಕೊಡ್ತಾನೆ ಹೇಳುವಂಥ ಪ್ರಯತ್ನ ಬೇಡ. ನಮ್ಮ ಟೈಮ್ ಸರಿ ಇಲ್ಲದೇ ಇದ್ದಾಗ ಕೊಟ್ಟಂಥ ಹಣವೂ ಕೂಡ ವಾಪಸ್ ಬರದೇ ಇರಬಹುದು, ದುಃಖ ಪಡುವಂಥ ಪ್ರಯತ್ನಗಳಾಗಬಹುದು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಪುನಃ ನೋಡಿ 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 ಮಾಡುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ 11ನೇದಾಗಿ ನಿಮ್ಮ ಆಹಾರದ ಬಗ್ಗೆ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಭಯಪಡುವಂಥದ್ದು ಬೇಡ, ಎಚ್ಚರಿಕೆ ಪಡುವಂಥ ಪ್ರಯತ್ನವನ್ನು ಮಾಡಬೇಕು. 13ನೇದಾಗಿ ನಿಮ್ಮ ಕುಟುಂಬದ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಹೆಚ್ಚಿನದಾದಂಥ ಸಮಯ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಸಣ್ಣ ಪುಟ್ಟ ನ್ಯೂನತೆಗಳು, ಸಮಸ್ಯೆಗಳು ಇರುತ್ತೆ, ಆದರೆ ಇದ್ದರೂ ಅದು ಸರಿಪಡಿಸ್ಕೊಂಡು ಮುಂದೆ ಹೋಗುವಂಥ ಇಷ್ಟು ಪ್ರಯತ್ನಗಳನ್ನು ಮಾಡಿ. ಇಷ್ಟು ಪ್ರಯತ್ನ ಮಾಡಿದರೆ ದೈವಾನುಗ್ರಹದಿಂದ ಶುಭವಾಗ್ತದೆ.